ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ಒಂದು ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಲಿ ಅಂತ ಬಯಸ್ತೇನೆ ಎಲ್ಲರಿಗೂ. ಇವತ್ತು ಸಂಡೇ, ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಇವತ್ತು ಚಿಕನ್ ರೆಸಿಪಿ ಮಾಡಬೇಕು. ಮನೆ ಕ್ಲೀನ್ಗೆ ಯಪ್ಪ ಮೇನ್ ವಿಷಯ ಏನು ಗೊತ್ತಾ ಆ್ಯಕ್ಚುಲಿ ನನಗೆ ಕೊನೆಗೂ ಕೆಲಸ ತಾಂಡಿ ಸಿಕ್ಕಿದ್ದಾರೆ. ಸೊ ಫ್ರೀ ಎಲ್ಲ ಬೇಗ ವ್ಲಾಗ್ಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಶೇರ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಕೆಲಸ ತಾಂಟಿ ಸಿಕ್ಕಲಿಲ್ಲ, ಹಾಗಾಗಿ ನಮ್ಮದು ವರ್ಕು ಮಾಡೋದು ಪೆಂಡಿಂಗ್ ಜಾಸ್ತಿ ಇರ್ತಿತ್ತು. ಸೊ ಹಾಗಾಗಿ ನನಗೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಎಲ್ಲ ಇದೆ, ಸೊ ಹಾಗಾಗಿ ಫುಲ್ ಖುಷಿ ಆಗ್ತಾಯಿದೆ ನನಗೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಗೇನ್. ಓಕೆ, ನಾನ್ ವೆಜ್ ಮಾಡಬೇಕು. ಆ್ಯಕ್ಚುಲಿ 2 ಟೈಪ್ ಡಿಶ್ ಮಾಡಬೇಕು ಇವತ್ತು ಚಿಕನಲ್ಲಿ ಅಂದ್ಕೊಂಡಿದ್ದೀನಿ. ಒಂದು ಬಟರ್ ಚಿಕನ್ನು ಆ್ಯಂಡ್ ಇನ್ನೊಂದು ಬಂದು ಚಿಕನ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತೀನಿ. ಬಟ್ ನನ್ನ ಸ್ಟೈಲಲ್ಲಿ ಮಾಡ್ತೀನಿ, ವಿತೌಟ್ ಯಾರೆಲ್ಲ ಡಯಟಲ್ಲಿ ಇರ್ತಾರಲ್ಲ ಅವರಿಗೆ ಆಯಿಲ್ ಹಾಕ್ತೆ, ಸ್ವಲ್ಪ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಬೇಡ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ವಿಡಿಯೋನ ವ್ಯೂ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಕಡೆಯಿಂದ. ಈರುಳ್ಳಿನ ಈ ಥರ ಫ್ರೈ ಮಾಡಿಕೊಂಡು ಚಿಕನ್ ಫ್ರೈ ಮಾಡೋಕ್ಕೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೊಂದು ಟೊಮೆಟೊ ಮತ್ತು ಸ್ಪೈಸಸ್ ಆ್ಯಡ್ ಮಾಡ್ಕೋಬೇಕು. ನಾನು ಆಲ್ ಮಸಾಲ ಡ್ರೈ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕ್ಕೊಂಡು ರುಬ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಚಿಕನ್ ಫ್ರೈಗೆ ಮಸಾಲ ರೆಡಿ ಆಗುತ್ತೆ. ಬನ್ನಿ ಮಾಡೋಣ. ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೇಕು. ನಾನು ಜಾಸ್ತಿ ಕಡ್ಡಿ ಥರ ಇರೋದು ತೊಗೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಲೆಗಿನ್ನ. ಸೊ ಹಾಗಾಗಿ ನಾನು ಈ ಥರ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಇದೇ ಬೌಲ್ಗೆ ಇದನ್ನು ಹಾಕ್ಕೊಳ್ಬೇಕು, ಮೀನ್ಸ್ ಚಿಕನ್. ಸೇಮ್ ಆನಿಯನ್ ಫ್ರೈ ಮಾಡಿದ್ವಲ್ಲ ಅದೇ ಇದರಲ್ಲಿ ಸ್ವಲ್ಪ ಆನಿಯನ್ ಹಾಗೆ ಇಟ್ಕೊಂಡು ಅದಕ್ಕೆ ಚಿಕನ್ ಹಾಕ್ಕೊಂಡು ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಟರ್ಮರಿಕ್ ಹಾಕ್ಕೊಂಡು ನೀರು ಬಿಡೋ ಥರ ಬೇಯಿಸ್ಕೊಳ್ಬೇಕು. ಅಷ್ಟರಲ್ಲಿ ಇನ್ನೊಂದು ಕಡೆ ಟೊಮೆಟೊ ಮತ್ತು ಆನಿಯನ್ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಇದು ರುಬ್ಕೋಬೇಕು. ಜಾರಿಗೆ ಈ ಥರ ಬಟರ್ ಚಿಕನ್ ಮಾಡೋದ್ರಿಂದ ಬಟರ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಾನು ಫ್ರೈ ಮಾಡಿರೋದು ಹಾಕ್ಕೊಬೇಕು. ನಾನು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ರೆಡಿ ಮಾಡಿರೋದು. ಏನಂದರೆ ಇದು ಮಟನ್ ಫ್ರೈಗೆ ಮತ್ತು ಚಿಕನ್ ಫ್ರೈಗೆ ಹಾಕೋದು. ಇದನ್ನು 1 ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಸ್ಟ್ರಾಂಗ್ ಇದೆ ಮಸಾಲ, ಸೊ ಹಾಗಾಗಿ 1 ಸ್ಪೂನು. ಇದಕ್ಕೆ 1 ಸ್ಪೂನ್ ಚಿಲ್ಲೀಸ್ ಪೌಡರ್ ಹಾಕ್ಕೋಬೇಕು. ಅದೆಲ್ಲ ನೀಟಾಗಿ ರುಬ್ಕೋಬೇಕು. ಮಸಾಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡೆ ಚಿಕನ್ ಫ್ರೈ ಕೂಡ 30% ಬಾಯ್ಲ್ಡ್ ಆಗಿದೆ. ಈ ನೀರೆಲ್ಲ ಡ್ರೈ ಆದಮೇಲೆ ನಾನು ಇದನ್ನ ಹಾಕ್ಕೋಬೇಕು. ಚಿಕನ್ ಮಸಾಲ ಎಲ್ಲ ಹಾಕಿದ್ದೀನಿ. ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಡ್ರೈ ಆಗಬೇಕು. ನಾರ್ಮಲ್ ಸೆಮಿ ಗ್ರೇವಿ ಥರ ಮಾಡೋದು ಇದು. ಸೊ ಒಂದು ಯಾವ ಥರ ಬರಬೇಕಂದ್ರೆ ಲೈಕ್ ಇವಾಗ ನೋಡಿ ಆಗಿದೆಯಲ್ಲ, ಈ ಥರ ಇರಬೇಕು. ಈ ಟೈಮಲ್ಲಿ ನಾನು ಸರ್ವ್ ಮಾಡುವಾಗ ಅದ್ರ ಮೇಲೆ ಬಟರ್ನ ಹಾಕ್ಬಿಟ್ಟು ಕೊಡ್ತೀನಿ. ಅದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾನು ಈ ಥರ ಮಾಡೋದು. ಸೊ ಹಾಗಾಗಿ ನಿಮಗೆ ತೋರಿಸಿದ್ದೀನಿ. ಜಾಸ್ತಿ ನೀರಾಗಿರಬಾರ್ದು, ಇದೇ ಥರ ಇರಬೇಕು ಸೇಮ್ ಆಗಿ. ಬಟರ್ ಚಿಕನ್ ಕಂಪ್ಲೀಟಾಗಿ ರೆಡಿಯಾಗಿದೆ. ಇವಾಗ ನಾನು ಬಟರ್ ಹಾಕ್ಕೋಬೇಕು ಸರ್ವ್ ಮಾಡೋಕ್ಕೆ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಸ್ಪೈಸಿ ಆ್ಯಡ್ ಮಾಡೋದು ನಾನು ನಿಮ್ಗೆ ತೋರಿಸಿಲ್ಲ. ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಸ್ವಲ್ಪ. ಆ್ಯಂಡ್ ಇದನ್ನು ನಾನು ಸರ್ವ್ ಮಾಡ್ತಾ ಇರೋದು ಬಂದು ಚಪಾತಿಗೆ. ಅದಕ್ಕೋಸ್ಕರ ನಾನು ಸೆಮಿ ಗ್ರೇವಿ ಮಾಡಿದ್ದೀನಿ. ಇದನ್ನ ಬೇಕಂದರೆ ಡ್ರೈ ಕೂಡ ಮಾಡ್ಕೋಬೋದು, ನಾನ್ ಬಟರ್ ಆಗಿ ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಚಪಾತಿಗೆ ಸರ್ವ್ ಮಾಡೋದ್ರಿಂದ ಈ ಥರ ಮಾಡಿದ್ದೀನಿ. ಬನ್ನಿ ನೆಕ್ಸ್ಟ್ ಚಿಕನ್ ರೆಸಿಪಿ ನೋಡಿ. ಈ ಚಿಕನ್ ರೆಸಿಪಿ ಅಂತೂ ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಬಿಕಾಸ್ ಡಯಟ್ ಇರೋರು ವಿತೌಟ್ ಆಯಿಲ್ ಚಿಕನ್ ತಿಂತೀವಿ ಅಂದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ. ಇದಕ್ಕೆ ಆಯಿಲ್ ಹಾಕಿಲ್ಲ, ಏನಿಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಇಲ್ಲ. ಬಟ್ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ಒಮ್ಮೆ. ಮೊದಲಿಗೆ ಒಂದು ಬಾಣಲಿನಲ್ಲಿ ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಅದೊಂದು 5 ಮಿನಿಟ್ಸ್ ಬಾಯ್ಲ್ಡ್ ಆದಮೇಲೆ ಅದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ಈ ಥರ ಆನಿಯನ್ ಹಾಕಿ ಸ್ವಲ್ಪ 5 ಮಿನಿಟ್ಸ್ ಬಾಯ್ಲ್ ಮಾಡಿ
ಅದಾದಮೇಲೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನನಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ನಾವು ಹಾಕ್ಕೊಳ್ತೀನಿ. ಸೊ ನೀವು ಕೂಡ ನಿಮಗೆ ಜಾಸ್ತಿ ಸ್ಪೈಸಿ ಬೇಕಂದರೆ ನೀವೇ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಹಾಕಿ ಒಂದು 5-10 ಮಿನಿಟ್ಸ್ ಬಿಡಬೇಕು. ಆ್ಯಕ್ಚುಲಿ ನೋಡಿ, ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊಂಡು 5-10 ಮಿನಿಟ್ಸ್ ಬಿಟ್ಟಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ಅದರೊಳಗಡೆ ಎಲ್ಲ. ಕ್ಯಾಪ್ಸಿಕಮ್ ಹಾಕ್ಕೊಂಡು 5 ಮಿನಿಟ್ಸ್ ಆದಮೇಲೆ ನಾನಿವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಪೆಪ್ಪರ್ ಪೌಡರ್ ಹಾಕ್ಕೋಬೇಕು. ಅದಕ್ಕೂ ಮುಂಚೆ 1 ಸ್ಪೂನ್ 2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ಕೊಳ್ಬೇಕು. ಅದು ಮೇಯ್ನ್ ಇಂಗ್ರೀಡಿಯೆಂಟ್ ಇದಕ್ಕೆ. ನಾನು ಎಷ್ಟು ಬೇಕೋ, ನಾನು ಅರ್ಧ kg ಚಿಕನ್ ತೊಗೊಳಿರೋದ್ರಿಂದ ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಂತ. ಮತ್ತು ಅದಾದಮೇಲೆ ಅದನ್ನ ಮಿಕ್ಸ್ ಕೊಡಿ ಚೆನ್ನಾಗೆ. ಮತ್ತು ಅದಾದಮೇಲೆ ಪೆಪ್ಪರ್ ಪೌಡರ್ ಆ್ಯಡ್ ಮಾಡಬೇಕು. ಇದು ಕೂಡ ಮೇಯ್ನ್ ಆಗಿರುತ್ತೆ ಈ ಡಿಶಲ್ಲಿ. ಪೆಪ್ಪರ್ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಚಿಕನ್ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ಚಿಕನ್ ನೋಡಿ ಎತ್ಕೊಂಡಿದ್ದೀನಿ. ಲಾಸ್ಟ್ ವೀಡಿಯೋ ಮಾಡೋದು ಮರೆತುಬಿಟ್ಟೆ. ಲಾಸ್ಟಲ್ಲಿ ಇರೋದನ್ನ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಅದಕ್ಕೆ ಕಾರ್ನ್ ಫ್ಲೋರ್ನ ಮಿಕ್ಸ್ ಮಾಡಬೇಕು 1 ಟೇಬಲ್ ಸ್ಪೂನು. ನಾನು ಅದನ್ನ ಆ್ಯಡ್ ಮಾಡೋದನ್ನ ಮರೆತುಬಿಟ್ಟಿದ್ದೆ. ಸೊ ಆರ್ಡರ್ ಮಾಡಿದ್ರೆ ಅದು ಬಂದು ಲೇಟ್ ಆಯಿತು. ಸೊ ಹಾಗಾಗಿ ಲೇಟ್ ಆಯಿತು ಮಿಕ್ಸ್ ಮಾಡೋದು. ಅದನ್ನು ಹಾಕಿದ್ರೆ ಒಳ್ಳೆ ಚಿಕನ್ ರೆಡಿ ಆಗಿತ್ತು. ನೋಡಿ ಯಾವ ಥರ ಇದೆ. ಬಟ್ ಎಲ್ಲ ಚೆನ್ನಾಗಿ ಬಾಯ್ಲ್ಡ್ ಆಗಿ ಮಿಕ್ಸ್ ಆಗಬೇಕು. ಮೇಯ್ನು ಸೂಪರಾಗಿತ್ತು. ನೀವಂತೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ಡಯಟ್ ಇರೋರು ಮೇಯ್ನ್ ಟ್ರೈ ಮಾಡಿ. ಬನ್ನಿ ನೋಡೋಣ ನೆಕ್ಸ್ಟ್ ವಿಡಿಯೋ. ಹೇ ಗಾಯ್ಸ್, ಇವಾಗ ತಾನೇ ಜಸ್ಟ್ ಊಟ ಮುಗೀತು. ನಿದ್ದೆ ಬರ್ತಾಯಿದ್ದೆ, ರೆಸ್ಟ್ ಮಾಡಬೇಕು ಅಂದ್ಕೊಂಡೆ. ಆ್ಯಂಡ್ ನಾನು ಈ ಚಿಕನ್ ರೆಸಿಪೀಸ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಮಟನ್ ಬಿರಿಯಾನಿ ಮಾಡಿದ್ದೆ. ಮಟನ್ ಬಿರಿಯಾನಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ. ಯಾಕಂದರೆ ಎಲ್ಲ ವಿಡಿಯೋ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ. ಅದು ಕೂಡ ಬೇಗ ಬೇಕಿತ್ತು. ಔಟ್ಸೈಡ್ ಹೋಗೋ ಕೆಲಸ ಇತ್ತು. ಔಟ್ಸೈಡ್ ಹೋಗೋರಿದ್ದು ಕಸಿನ್ಸ್ ಎಲ್ಲ ಬಂದಿದ್ದರು ಮನೆಗೆ. ಸ್ವಲ್ಪ ಮದುವೆ ಸೀಸನ್ ಅಲ್ವಾ, ಇನ್ವಿಟೇಷನ್ ಕೊಡೋಕ್ಕೆ ಬರ್ತಿರ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ. ಅದ್ರ ಮಧ್ಯೆನೂ ವಿಡಿಯೋ ಮಾಡ್ಕೊತಾ ಇದ್ದೆ. ವಿಡಿಯೋ ಮಾಡೋದು ಒಂದು ಕಡೆ, ಅಡುಗೆ ಮಾಡೋದು ಒಂದು ಕಡೆ ತುಂಬ ಕಷ್ಟ ಇರುತ್ತೆ. ಹಾಗಾಗಿ ನಾನು ಮಟನ್ ಬಿರಿಯಾನಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. 1 o'clock ಎಲ್ಲ ಕುಕಿಂಗ್ ರೆಡಿ ಆಗಬೇಕಿತ್ತು. ನಾನು 12 o'clock ನಾನ್ ವೆಜ್ ಮನೆಗೆ ತಂದಾಗ ತೊಗೊಂಡು ಬಂದೆ. ಆಯಿತು, ಊಟನೂ ಆಯಿತು. ಬಿರಿಯಾನಿ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಅಂತ ಹೇಳಿದ್ರು. ಆಲ್ಮೋಸ್ಟು ಚಿಕನ್ ಫ್ರೈನೂ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲ ಖಾಲಿಯಾಗಿ ಸ್ವಲ್ಪನೇ ಇದೆ. ಇವಾಗ ಮಲ್ಕೋಬೇಕು. ತುಂಬ ನಿದ್ದೆ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಸಂಡೇ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಆ್ಯಂಡ್ ನನ್ನ ಚಾನಲ್ನ ಎಲ್ಲರೂ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಖುಷಿ ಆಗ್ತಿದೆ. ಆ್ಯಂಡ್ ಮೇಯ್ನ್ ಏನು ಖುಷಿ ಅಂದರೆ, ನಾನು ರೀಸೆಂಟ್ ಒಂದು 2 month ಏನೋ ಆಯ್ತು ಅನಿಸುತ್ತೆ ವೀಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿ. ನಾನು ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಆಯಿತು ಹ್ಯಾಡ್ ಕೊಡ್ತಾ ಇಲ್ಲ. ಇವಾಗ ಯಾವುದೋ ಬೇರೆ ಹೊಸ್ದಾಗಿ ಓಪನ್ ಮಾಡಿದ್ದೆ ಇನ್ಸ್ಟಾಗ್ರಾಮ್, ಅದಕ್ಕೋಸ್ಕರ. ಆದರೂ ನನಗೆ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಮಗೆಲ್ಲ ಖುಷಿ ಇಲ್ವಾ ಏನೋ ಗೊತ್ತಿಲ್ಲ. ಯಾಕಂದರೆ ನೀವು ಮುಂದೆ ಇದ್ದೀರಾ. ಕೆಲವರು 100ಗೆಲ್ಲ ಹಿಂಗೆ ಅಂತಾಳೆ ಅಂತೀರ. ಬಟ್ ಒಂದೊಂದು ತುಂಬ ಇಂಪಾರ್ಟೆಂಟ್ ಅಂದ್ಕೊಳ್ತೀನಿ ನಿಮ್ಮ ಸಪೋರ್ಟ್ ನನಗೆ. ಅದು ನಂಗೆ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ. ವಾವ್, ನಾನು 2 monthಲ್ಲೇ ನಾನು 100 ರೀಚ್ ಆಗಿದ್ದೀನ. ಓಕೆ, ಐ ಆಮ್ ಓಕೆ. ನನಗೆ ಇಷ್ಟು ಖುಷಿ ಇಲ್ಲ ಇದರಲ್ಲಿ. ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ತುಂಬ 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 ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಫುಲಿ ರಿಯಲಿ ಲವ್ ಯು ಆಲ್. ನಾನು ನಿಜವಾಗ್ಲೂ ವಿಡಿಯೋ ಮಾಡೋ ಸುಮ್ಮನೆ ತಮಾಷೆಗೆ ಮಾಡ್ತಾಯಿದ್ದೆ, ಸೀರಿಯಸ್ ಆಗೇನು ಮಾಡ್ತಾಯಿಲ್ಲ. ಇವಾಗಲೂ ಕೂಡ ಅದು ಒಂದು ಸೀರಿಯಸ್ ತೊಗೊಂಡ್ಲೆ ಟೈಮ್ ಪಾಸ್. ಓಕೆ, ಬೇಜಾರಾಗಿತ್ತು ಮನೆಯಲ್ಲಿ. ಮಾಡೋಣ, ನಾನು ಒಂದು ವೀಡಿಯೋನಲ್ಲಿ ನಾನು ವ್ಲಾಗರ್ ಆಗಬೇಕಂತೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಅಂದರೆ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಅಂತ ಹೇಳ್ತೀನಿ. ಹೀಗೆ 200 ಆಗಲಿ, 300, 500, 1000 ಹಂಗೆ 1 million ತನಕ ಹೋಗಲಿ. ಆದರೆ ಆಗಲಿ, ನೋ ಪ್ರಾಬ್ಲಮ್. ನಾನೇನು ಯಾರನ್ನೂ ಫೋರ್ಸ್ಫುಲ್ಲಾಗಿ ಯಾರನ್ನೂ ನಾನು ಎಲ್ಲರ ಹತ್ರ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು ಅಂತ ನಾನು ಯಾರ ಹತ್ರನೂ ಕೇಳ್ತಾನೆ ಇಲ್ಲ. ಜಸ್ಟ್ ಒಂದು ಕೆಲವು ಫ್ರೆಂಡ್ ನನಗೆ ತುಂಬ ಕ್ಲೋಸ್ ಇರೋ ಹತ್ರ ನಾನು ಅಷ್ಟೇ ಕೇಳಿದ್ದೆ. ನನಗೆ ಬೇಕಾಗಿರೋರು ನನ್ನವ್ರ ಹತ್ರ ನಾನು ಅಷ್ಟೇ ಕೇಳಿರೋದು. ನಾರ್ಮಲ್ ಇದ್ದಾರಲ್ಲ ನನ್ನ ಸುತ್ತಲೇ ಎನಿಮಿಗಳು ಅಂತಲೂ ಹೇಳ್ಬೋದು. ನಾನು ಮುಂದೆ ಹೋಗೋಕ್ಕೆ ಅವರು ದಾರಿ ಅಂತಲೂ ಹೇಳ್ಬೋದು. ಅಂಥವ್ರ ಹತ್ರ ನಾನು ಮೊದಲೇ ಫಸ್ಟ್ ಆಫ್ ಆಲ್
ನನ್ನ ಲೈಫಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಬೆಳೆದೇ ಇಲ್ಲ. ನಾನಿರೋದೇ ಹಿಂಗೆ, ಇದ್ದರೆ ಇರಿ, ಇದು ಹೋದ್ರೆ ಊರಿನ ಥರ ನಾನು ಬೆಳೆದಿರೋದು. ಸೊ ಹಾಗಾಗಿ ನನ್ನವ್ರು ನನಗೆ ನಾನು ಇಷ್ಟಪಡೋರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದೆ ಕೂಡ ನಾನು ಯಾವ ವಸ್ತುನ ಆಯಿತು, ನಾನು ಏನಂದ್ರೂ ನಂಗೆ ಈಸಿಯಾಗೇ ಸಿಕ್ಕಿದೆ. ಕಷ್ಟಪಡ್ಬೇಕನ್ನೋದು ನಮ್ಮ ಡ್ಯಾಡಿ ನಾನು ಆ ಥರ ಬೆಳೆಸಿಲ್ಲ. ಏನಂದ್ರು ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್, ಅಷ್ಟೇ ನಾನೀಗ ನಮ್ಮ ಪಪ್ಪ ಹೇಳಿರೋದು. ಓಕೆ, ಹ್ಯಾಪಿ ತುಂಬ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಆ್ಯಂಡ್ ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು. ಖುಷಿ ಕೂಡ ಆಗಿದೆ, ಅದಕ್ಕೆ ನನ್ನ ಫೇಸ್ ಕೂಡ ಗ್ಲೋ ಆಗ್ತಿದೆ. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗಿಗೆ ಎಲ್ಲರಿಗೂ ಬಾಯ್. ಐ ಲವ್ ಯು ಆಲ್. ಟೇಕ್ ಕೇರ್. ಗುಡ್ ನೈಟ್. ಸ್ವೀಟ್ ಡ್ರೀಮ್. ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.